Hi all, welcome back to my YouTube channel. ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಮಂಡೇ ವ್ಲಾಗ್. ಆ್ಯಕ್ಚುಲಿ ಇದು ಎಸ್ಟರ್ಡೇ ಶೂಟ್ ಮಾಡಿರೋ ವ್ಲಾಗ್. ಆದಷ್ಟು ಇವಾಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಬಿಸಿಬೇಳೆಬಾತ್ ಟ್ರೈ ಮಾಡೋಣ ಅಂತ ಹೇಳಿ ಹಸಿ ಬಟಾಣಿ ಮತ್ತು ಬೀನ್ಸು ಅದೆಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ಇರಲಿಲ್ಲ. ಸೊ ಮತ್ತು ಈ ಖಾರ ಬೂಂದಿ ಬೇಕಿರುತ್ತಲ್ವ, ಮೇನ್ಲಿ ಯಾರೂ ತಂದಿಟ್ಕೊಂಡಿರಲ್ಲ. ಸೊ ನಮ್ಮ ಮನೇಲಂತೂ ಅತಿ ಹೆಚ್ಚು ಈ ಥರ ಮಿಕ್ಸ್ಚರ್ ಆಗಲಿ ಅದೆಲ್ಲ ಏನೋ ಸ್ಟಾಕ್ ಇಟ್ಕೊಳ್ಳೋದೆಲ್ಲ ಏನಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಝೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡ್ವಿ. ಹಾಗೆ ಹಾಲು ಅದು ಇದು ಬೇಕಿತ್ತಂತ ಹೇಳಿ, ಸೊ ಅದಕ್ಕೂ ಕೂಡ ಡೆಲಿವರಿ ಚಾರ್ಜಸ್ ಹೇಗಿದ್ದರೂ ಆ್ಯಡ್ ಮಾಡ್ತಾರೆ ಅಂತ ಹೇಳಿ ಆಲೂಗಡ್ಡೆ ಅದೆಲ್ಲನೂ ಕೂಡ ಝೆಪ್ಟೋನಲ್ಲೇ ಆರ್ಡರ್ ಮಾಡಿಕೊಂಡೆ. ಹಾಗೆ ಮಮ್ಮಿಗೆ ವಿಡಿಯೋ ಕಾಲ್ ಮಾಡಿಕೊಂಡು ಕೇಳಿಕೊಂಡು ಬಿಸಿಬೇಳೆಬಾತ್ ಟ್ರೈ ಮಾಡಿದ್ದು. ಬಟ್ ಒಂದೇ ಒಂದು ಫಾಲ್ಟ್ ಏನಂದರೆ, ನಮ್ಮ ಮಮ್ಮಿನೇ ಫಸ್ಟ್ ಕೇಳಿಬಿಟ್ಟಿದ್ರೆ ಒಳ್ಳೆಯದಾಗಿತ್ತು. ನಾನು ಪ್ರೀವಿಯಸ್ ಡೇ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಬಟ್ ಅವರು ತೊಗರಿಬೇಳೆನ ಮತ್ತು ಆ ರೈಸ್ನ ಎರಡೂ ಮಿಕ್ಸ್ ಮಾಡಿ ನಂತರ ವೆಜಿಟೇಬಲ್ಸ್ ಹಾಕ್ತಾರೆ. ಬಟ್ ನಾನು ಫಸ್ಟೇ ನಮ್ಮ ಅಮ್ಮ ಹತ್ರ ಕೇಳ್ಕೊಂಡಿದ್ರಿಂದ ಅದನ್ನು ನೆನೆಸ್ಬಿಟ್ಟಿದ್ದೆ. ಬಟ್ ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗೆ ವೆಜಿಟೇಬಲ್ಸು ತುಂಬಾ ಜಾಸ್ತಿ ಆಗಿಬಿಡ್ತು. ಸ್ವಲ್ಪ ನೋಡಿಕೊಂಡು ಕಮ್ಮಿನೇ ಮಾಡ್ಕೋಬೇಕು ನೆಕ್ಸ್ಟ್ ಟೈಮ್ ಮಾಡುವಾಗ. ಸ್ವಲ್ಪ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಏನೋ. ನನಗೆ ಬಿಸಿಬೇಳೆಬಾತ್ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಯಾವಾಗಲೂ ವೆಜ್ ಪಲಾವ್ ಅಂತ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಬಿಸಿಬೇಳೆಬಾತ್ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನು ಟ್ರೈ ಮಾಡಿದ್ದೆ. ಬಟ್ ಓಕೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ತಿನ್ನೋ ಥರ ಇತ್ತು. ನಿಜವಾಗ್ಲೂ ಅಷ್ಟೆಲ್ಲ ಏನು ಕೆಟ್ಟದಾಗಿರಲಿಲ್ಲ. ಬಟ್ ಓಕೆ, ಬಟ್ ಆದರೂ ನಮ್ಮ ಮಮ್ಮಿ ಮಾಡೋ ರೀತಿಯಲ್ಲಿ ಬರಲಿಲ್ಲ. ನಮ್ಮಮ್ಮ ಹೇಳಿದ್ರು ಫಸ್ಟು ಬೇಳೆನ ನಾವು ನೀಟಾಗಿ ಬೇಯಿಸ್ಕೋಬೇಕಾಗಿತ್ತು, ಆಮೇಲೆ ತರಕಾರಿ ಆ್ಯಡ್ ಮಾಡಿ ನೆಕ್ಸ್ಟು ಒಂದು ಗ್ಲಾಸ್ ರೈಸ್ ಆ್ಯಡ್ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಕರೆಕ್ಟಾಗಿ ರೆಸಿಪಿನ ಶೂಟ್ ಮಾಡಿ ತೋರಿಸ್ತೀನಿ. ಆದರೆ ನಮ್ಮ ಮಮ್ಮಿ ಮಾಡೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಾಯಿತ್ತು. ನಾವು ಅವಾಗೆಲ್ಲ ಬಿಸಿಬೇಳೆಬಾತನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಮಾಡಿಕೊಡೋರು. ಬಟ್ ಇದು ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಓಕೆ, ಎಲ್ಲನೂ ಒಟ್ಟಿಗೆ ಬರಲ್ಲ, ಟ್ರೈ ಮಾಡ್ತಾ ಬರುತ್ತೆ. ಹಾಗೆ ಒನ್ ಬೈ ಒನ್ ಎಲ್ಲನೂ ತರಕಾರಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಹಂಗೆ ಕಟ್ ಮಾಡಿ ಹಂಗೆ ಹಾಕೋ ಅಭ್ಯಾಸ, ಬೇಗ ಬೇಗ ಆಗಬೇಕಲ್ವ. ಸೊ ನಿಧಾನಕ್ಕೆಲ್ಲನೂ ಹಚ್ಕೊಂಡು ಎಲ್ಲ ಮಾಡೋಕ್ಕೆಲ್ಲ ಟೈಮ್ ಇರೋಲ್ಲ. ಸೊ ಅದಕ್ಕೋಸ್ಕರ ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಒನ್ ಬೈ ಒನ್ ಎಲ್ಲನೂ ಕಟ್ ಮಾಡಿ ಹಾಕಿ ಫಸ್ಟ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ ಬಿಸಿಬೇಳೆಬಾತ್ ಪೌಡರಲ್ಲಿ, ಅವರು ಖಾರ ಹಾಕಿರಲ್ಲ ಅಷ್ಟೊಂದು. ಸೊ ನಿಮಗೆ ಬೇಕಾದರೆ ಸ್ವಲ್ಪ ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ನೀವು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಕೊಂಡು ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ಬೋದು. ಹಾಗೆ ನಾನು ಕೂಡ ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಅದರಿಂದ ಇದನ್ನೆಲ್ಲನೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ರೈಸು ಮತ್ತು ಬೇಳೆ ಏನಿದೆ ಅದೆಲ್ಲನೂ ನೀಟಾಗಿ, ರೈಸು ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಹಾಗೆ ಈ ಡಯಟ್ ಮಾಡ್ತಾರಲ್ವ, ಸೊ ಅವರು ರೈಸ್ ತಿನ್ನಬೇಕು ಅಂತ ಆಸೆ ಇರೋರು ಈ ರೀತಿ ಕೂಡ ಮಾಡ್ಬೋದು. ವೆಜಿಟೇಬಲ್ಸ್ ಎಲ್ಲನೂ ಜಾಸ್ತಿ ಹಾಕ್ಬಿಟ್ಟು, ಇಲ್ಲ ಮಿಲೆಟ್ಸು ಇಲ್ಲಾಂದರೆ ಓಟ್ಸು ಈ ಥರ ಯೂಸ್ ಮಾಡಿ ನಾವು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ನಮಗೆ ಗೊತ್ತೇ ಆಗೋಲ್ಲ. ಊಟ ಕೂಡ ರೈಸ್ ತಿಂದಂಗೂ ಅನಿಸುತ್ತೆ, ಹಾಗೆ ಹೆಲ್ದಿಯಾಗಿರೋ ಊಟನೂ ತಿಂದಂಗೆ ಅನಿಸುತ್ತೆ. ಹಾಗೆ ಸ್ವಲ್ಪ ಆಯಿಲ್ನ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಸೊ ನಿಮಗೆ ಈ ಥರನೂ ಕೂಡ ಮಾಡ್ಕೊಂಡು ತಿನ್ಬೋದು, ವೆಯ್ಟ್ಲೆಸ್ ಆಗ್ತೀರಾ ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಟಿಪ್. ನಾನು ಇವಾಗ ಕಲ್ತ್ಕೊಂಡಿದ್ದೆ ಆ್ಯಕ್ಚುಲಿ. ಈ ಥರನೂ ಮಾಡ್ಬೋದಿತ್ತಲ್ವ, ಇಷ್ಟು ದಿವಸ ನಾವು ರೈಸ್ ತಿನ್ನಬೇಕಂತ ಅನಿಸುತ್ತೆ ಅಂತ. ಸೊ ಆದಷ್ಟು ಇನ್ಮೇಲೆ ಬಿಸಿಬೇಳೆಬಾತ್ ಕೂಡ ಟ್ರೈ ಮಾಡ್ತೀನಿ. ಹಾಗೆ ಹೊಸ ರೆಸಿಪೀಸ್ನ ಅವಾಗವಾಗ ಟ್ರೈ ಮಾಡ್ತಿದ್ದೀನಿ. ಇನ್ನು ಮುಂದೆ ಆದಷ್ಟು ಯಾವ ರೆಸಿಪಿನ ನಾನು ಟ್ರೈ ಮಾಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನಿಲ್ಲಿ. ಅರ್ಜೆಂಟಲ್ಲಿ ಬಿಸಿಬೇಳೆಬಾತ್ ಪೌಡರ್ ಹಾಕೋಕೆ ಹೋಗ್ಬಿಟ್ಟು ಚಿಕನ್ ಮಸಾಲ ಹಾಕ್ಬಿಟ್ಟಿದ್ದೆ ರೈಸಲ್ಲಿ. ಪುಣ್ಯಕ್ಕೆ ರೈಸ್ ಒಳಗಡೆ ಹಾಕ್ಬಿಟ್ಟೆ ನಾನು. ಹಾಗೆ ಫ್ರೈ ಮಾಡೋದ್ರಲ್ಲಿ ಹಾಕಿರಲಿಲ್ಲ. ಸೊ ಸ್ವಲ್ಪ ರೈಸ್ ಮೇಲೆ ಹಾಕಿ ಆಮೇಲೆ
इम्तियाज जी के फादर को बीमारी के कारण अचानक हॉस्पिटल में एडमिट होना पड़ा। पॉलिसी बाजार की टीम ने हॉस्पिटल पहुंचकर लाखों का क्लेम ಚೆನ್ನಾಗಿಲ್ವಾ? पॉलिसी बाजार पर 1 करोड़ का है। ಹಾಗೆ ಇದು ನೇಲ್ ಆರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮೀಶೋದಿಂದ ಇದು ಫೇಕ್ ನೇಲ್ಸ್ ಏನು ಬರುತ್ತೆ ಅದನ್ನು ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಟ್ರೈ ಮಾಡಿ ನೋಡಿದೆ. ಬಟ್ ಏನಂದರೆ ಈ ಫಂಕ್ಷನ್ಸ್ಗೆಲ್ಲ ಹೋಗೋರು ತುಂಬಾ ಅಷ್ಟೊಂದೆಲ್ಲ ಖರ್ಚು ಮಾಡಿ ನೇಲ್ ಆರ್ಟ್ ಮಾಡಿಸ್ಕೊತೀರ. ಬಟ್ ಈ ರೀತಿ ಜಸ್ಟ್ ಒಂದು 150 ರುಪೀಸ್ ಅರೌಂಡು ಬುಕ್ ಮಾಡಿಕೊಂಡ್ರೆ ನೀವು ಎನಿ ಟೈಮ್ ಅದನ್ನ ಸ್ಟಿಕ್ ಮಾಡ್ಕೋಬೋದು. ಬಟ್ ಒಂದು ಏನಂದರೆ ಗ್ಲೂ ಯೂಸ್ ಮಾಡಿ ಸ್ಟಿಕ್ ಮಾಡಿಕೊಂಡ್ರೆ ನೀರಲ್ಲೆಲ್ಲ ಕೆಲಸ ಮಾಡಲ್ಲ ಅಂದರೆ ಅದು ಲಾಂಗ್ ಟೈಮ್ ಇರುತ್ತೆ. ಬಟ್ ನಾನು ಅತಿ ಹೆಚ್ಚು ಪಾತ್ರೆ ಎಲ್ಲ ತೊಳಿಬೇಕಾಗಿರೋದ್ರಿಂದ ಅದು ಹೊರಟೋಯ್ತು. ಆ ರೀತಿ ಟ್ರೈ ಮಾಡಬೇಕು. ಹಾಗೆ ಎಷ್ಟೊಂದೆಲ್ಲ ಜೆಪ್ಟೋನಲ್ಲಿ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡೆ. ಬಟಾಣಿ ಬೇಕಾಗುತ್ತೆ, ಏನಾದರೂ ಬೇಕಾಗುತ್ತೆ ಅಂತ. ಬಟ್ ನಿಜವಾಗ್ಲೂ ಟೇಸ್ಟ್ ಓಕೆ ಅನ್ನೋ ಥರ ಆಗಿತ್ತು. ಪಾಪ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಸುಮ್ಮನೆ ತಿಂತಾರೆ. ಅದಲ್ಲದೆ ಒಂದು ಕುಕ್ಕರ್ ಅಷ್ಟು ಮಾಡಿಟ್ಬಿಟ್ಟಿದ್ದೀನಿ. ನನಗೇನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಏನು ಹೇಳೋದೇ ಇಲ್ಲ. ಅವರ ರಿವ್ಯೂನೇ ಕೊಡಲ್ಲ. ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ತಿಂತಾರೆ. ಅದು ಒಂಥರ. ಬಟ್ ಇಲ್ಲಾಂದರೆ ನಾನೇ ಜಗಳ ಆಡ್ಬಿಡ್ತೀನಿ, ನಾನು ಮಾಡೋದೇನು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರು ಏನೂ ಹೇಳೋಕ್ಕೆ ಹೋಗಲ್ಲ, ನನಗೆ ಬೇಜಾರು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಇವಂದು ಅದು ಚೆನ್ನಾಗಿಲ್ಲ ಅಂದ್ರೂ ಸುಮ್ಮನೆ ತಿಂತಿರ್ತಾರೆ ಅವರು. ಹಾಗೆ ಇವಾಗ ನಾನು ನಮ್ಮ ಮಮ್ಮಿ ಮನೆ ಹತ್ರ ಹೋಗಬೇಕು. ಸೊ ಆ ಕಾರಣದಿಂದ ನಾನು ರೆಡಿ ಆಗಿದ್ದೀನಿ. ಇಲ್ಲ ಅಂದರೆ ನಾನು ಆ್ಯಸ್ ಯೂಶುವಲ್ ನಮ್ಮ ಮಮ್ಮಿ ಅವ್ರದ್ದು ನೈಟಿ ಹಾಕ್ಕೊಂಡು ಹಾಗೆ ಸುಮ್ಮನೆ ಇದ್ಬಿಡ್ತೀನಿ. ಹಾಗೆ ಇವಾಗ ಬಿಸಿಬೇಳೆ ಬಾತ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ನಿಜ ಇದಕ್ಕೆ ಅಂತ ಹೇಳಿ ಖಾರ ಬುಂದಿ ಎಲ್ಲನೂ ತರಿಸ್ಕೊಂಡೆ. ಬಟ್ ಏನು ಅಷ್ಟು ಟೇಸ್ಟ್ ಇಷ್ಟ ಆಗಿಲ್ಲ. ಅದನ್ನು ಕೂಡ ಸೆಪ್ಟೆಂಬರಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದೀವಿ. ಹಾಗೆ ಸಿಕ್ಕಾಪಟ್ಟೆ ರೈಸ್ ಕೂಡ ವೇಸ್ಟ್ ಆಗಿಬಿಟ್ಟಿತ್ತು. ಹಾಗೆ ಬೆಳಗ್ಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲನೂ ಮುಗಿಸಿ ಹಾಗೆ ಬಾಗಿಲಿಗೆ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಹಾಗೆ ನನ್ನ ಕೆಲಸನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಕೆಲಸ ಇದೆ. ಲೈಕ್ ಕೆಲಸ ಮಾಡೋ ಮೂಡೇ ಇಲ್ಲ ನನಗೆ. ಬಟ್ ಏನು ಮಾಡೋದು, ಮಾಡಲೇಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಚಾರ್ಜಿಂಗ್ ಖಾಲಿ ಆಯಿತು. ಸೊ ಅದಕ್ಕೆ ಸ್ವಲ್ಪ ಚಾರ್ಜ್ ಹಾಕಿದ್ದೀನಿ. ಹಾಗೆ ಇವಾಗ ಅಮ್ಮ ಮನೆ ಹತ್ರ ಕೂಡ ತುಂಬಾ ಕೆಲಸ ಇದೆ. ತಲೆ ನೋವ್ತಾ ಇದೆ ಸಿಕ್ಕಾಬಿಟ್ಟೆ. ಆ್ಯಕ್ಚುಲಿ ಇವಾಗ ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ. ಇಲ್ಲಿ ನೋಡಿ, ನಿಜವಾಗ್ಲೂ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ವರ್ಕ್ ಫ್ರಮ್ ಹೋಮು ಬೇಡ, ಏನು ಬೇಡ, ಹೆಸರಿಗೆ ವರ್ಕ್ ಫ್ರಮ್ ಹೋಮ್ ಅಂತೀವಿ. ಬಟ್ ಆಫೀಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಅನಿವಾರ್ಯಕ್ಕೆ ತೊಗೊಳ್ಳೇಬೇಕಲ್ವ. ಸೊ ಅದಕ್ಕಾಗಿ ಮಾಡ್ತಿದ್ದೀನಿ ಪ್ರೋಸೆಸ್. ಹಾಗೆ ಊಟನೂ ಕೂಡ ಮಾಡಿಲ್ಲ ಆಯಿತಾ. ನಮ್ಮ ಮಮ್ಮಿ ಅವ್ರು ಬಂದು ಸಾಂಬಾರು ಪೌಡರ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಮಿಲ್ಗೆ ಹೋಗಿದ್ದಾರೆ. ಹಾಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸೊ ಅವ್ರು ಬಂದಮೇಲೆ ನಾನು ಒಂದು 6 o'clock ಆ ಥರ ಮನೆಗೆ ಹೋಗಬೇಕು. ಸೊ ಮೀನ್ ವೈಲ್ ಅಷ್ಟೊಳಗಡೆ ನಾನು ಆಫೀಸ್ ವರ್ಕು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಮಮ್ಮಿ ಮನೆಯಿಂದ ವಾಪಸ್ ಬಂದು ಇವಾಗಷ್ಟೇ ಜಸ್ಟ್ ಲಾಗೌಟ್ ಮಾಡಿ ಎಲ್ಲ ಆಯಿತು. ಹಾಗೆ ನಮ್ಮಮ್ಮ ನನಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಸಾಂಬಾರು ಕೂಡ ಕೊಟ್ಟು ಕಳಿಸ್ಬಿಟ್ರು. ಯಾಕಂದರೆ ಅವರಿಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಳೆ ಮತ್ತು ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ತಾಳೆ ಅಂತ. ಸೊ ನಮ್ಮ ಮಮ್ಮಿನೇ ಸಾಂಬಾರು ಕೂಡ. ಸೊ ಅದಕ್ಕೆ ಅದನ್ನೇ ಬಿಸಿ ಮಾಡಿ ಇಡ್ತಿದ್ದೀನಿ. ಹಾಗೆ ನಮ್ಮಮ್ಮ ಊರಿಂದ ಬೆಳೆದಿರೋ ಅಕ್ಕಿ ಬರುತ್ತೆ. ಸೊ ಬೆಳೆದಿರೋ ಅಕ್ಕಿ ನಮ್ಮಮ್ಮ ಅವ್ರು ಅದನ್ನೇ ತಿಂತಾ ಇರೋದು. ಊರಿಗೆ ಶಿಫ್ಟ್ ಆದಮೇಲೆ. ಮುಂಚೆ ಎಲ್ಲ ಅವ್ರು ಅದನ್ನೇ ನಾರ್ಮಲಾಗಿ ರೇಷನ್ ರೈಸ್ ಬರುತ್ತಲ್ವ, ಸೋನಾ ಮಸೂರಿ, ಆ ರೈಸ್ ಎಲ್ಲ ತಿಂತಿದ್ರು. ಬಟ್ ಇವಾಗ ಅವರೇ ಊರಿನ ಕೊಟ್ಟು ಕಳಿಸಿದ್ದಾರೆ. ನಿಜವಾಗ್ಲೂ ಅದನ್ನು ತಿಂದರೆ ಖಂಡಿತ ವೆಯ್ಟ್ ಲಾಸ್ ಮಾಡ್ಬೋದು. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದರಲ್ಲಿ ಏನು ಪೌಡರ್ ಹಾಕಿರಲ್ಲ. ಸೊ ಅದಕ್ಕೂ ಏನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಇವಾಗ ಅದನ್ನೇ ಫುಲ್ಲು ತೆಗೆದು ಹಾಕ್ತಿದ್ದೆ. ಪಾಪ ಅವರು ಇವಾಗ ಇಲ್ಲಿ ಸ್ವಲ್ಪನೇ ತಂದಿಟ್ಕೊಂಡಿದ್ದಾರೆ.
5th ಫ್ಲೋರಲ್ಲಿ ಇರೋದ್ರಿಂದ ಸೊ ಹತ್ತಕ್ಕಾಗಲ್ಲ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಇಷ್ಟು ಸಣ್ಣಕ್ಕಿದೆ. ನಂಗೆ ರೈಸ್ ನೋಡಿ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ನಾನು ಕೂಡ ಸ್ವಲ್ಪ ತೊಗೊಬಂದು ಕೊಡ್ತೀನಿ ಅಂತ ಹೇಳಿ. ಹಾಗೆ ಇದು ಪಲಾವ್ ಎಲೆ ಏನಿದೆ, ಸೊ ಅದನ್ನು ಹಾಕಿದ್ರೆ ಹುಳ ಬರಲ್ಲ. ಆ್ಯಕ್ಚುಲಿ ಪ್ರೀವಿಯಸ್ಲಿ ಒನ್ ಟೈಮ್ ಏನಾಗ್ಬಿಟ್ಟಿತ್ತು ಅಂದರೆ, ಅದೇನೋ ಗೊತ್ತಿಲ್ಲ, ಇದಕ್ಕಿದಂಗೆ ಒಂಥರ ಚಿಟ್ಟೆ ಥರ ಹುಳಗಳೆಲ್ಲ ಬಂದುಬಿಟ್ಟಿತ್ತು. ಸೊ ಆವಾಗಿಂದ ನಾನು ರೈಸಲ್ಲಿ ಇದನ್ನು ಹಾಕ್ತೀನಿ. ಸೊ ಇದನ್ನು ಈ ಥರ ಒಂದು ಬಾಕ್ಸಲ್ಲಿ ತೆಗೆದುಕೊಂಡೆ. ಹಾಗೆ ನಮ್ಮ ಮಮ್ಮಿಯೇ ಸಾಂಬಾರು ಪೌಡರ್ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಸಾಂಬಾರು ಪೌಡರು ಒಂಥರ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪೀರಿಯಡ್ಸ್ ಆದಾಗ ಸಾಂಬಾರು ಪೌಡರ್ ಟಚ್ ಮಾಡಬಾರ್ದು ಅಂತ. ನಿಜವಾಗ್ಲೂ ನಾನು ಮುಟ್ಬಿಟ್ಟಿದ್ದೆ, ಒಂಥರ ಫುಲ್ಲು ಹುಳ ಬಿದ್ದಿರುತ್ತಲ್ವ, ಸೊ ಆ ಥರ ಆಗಿಬಿಟ್ಟಿದೆ. ಸೊ ಅದಕ್ಕಾಗಿ ನಮ್ಮ ಅಮ್ಮನೇ ಇವತ್ತು ಸಾಂಬಾರು ಪೌಡರ್ನು ಕೂಡ ಮಾಡಿಬಿಟ್ಟು ನನಗೆ ಸ್ವಲ್ಪ ಸಾಕು ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇದ್ದರೆ ಅಲ್ಲಿ ಇರುತ್ತಲ್ವ, ಸೊ ಅದಕ್ಕೆ ಅವಾಗ ಬೇಕಾದರೆ ತೊಗೊಳ್ತೀನಿ ಮಮ್ಮಿ ಅಂತ ಹೇಳಿ ಅವ್ರ ಹತ್ರನೇ ತೊಗೊಂಡು ಬಂದುಬಿಟ್ಟೆ. ನಿಜ ಅಮ್ಮಂದಿರು ಮಾಡೋ ಸಾಂಬಾರು ಪೌಡ್ರು ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮಮ್ಮಿ ನನಗೇನು ಕಷ್ಟ ಆಗಬಾರ್ದು ಅಂತ ನಮ್ಮ ಏಜ್ಗೆ ಯಾರು ಸಾಂಬಾರು ಪೌಡ್ರೆಲ್ಲ ಮಾಡ್ಕೊಳ್ಳಲ್ಲ. ಸೊ ಅಮ್ಮಂದಿರೇ ಮಾಡಿಕೊಡೋದು. ಸೊ ಇವಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಸಾಂಬಾರು ಮಾಡಿಕೊಟ್ಟಿರೋದ್ರಿಂದ ಇವಾಗ ರೈಸ್ಗೆ ಇಟ್ಟರೆ ಆಯಿತು. ಹಾಗೆ ಪಾತ್ರೆ ಇದ್ದಾವೆ, ಪಾತ್ರೆ ಎಲ್ಲನೂ ವಾಶ್ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನನ್ನ ಬ್ಲಾಗ್ ಅಂದರೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.